ರಾಜಕೀಯ ವ್ಯಕ್ತಿಗಳು ಸರ್ಕಾರಿ ಅಧಿಕಾರಿಗಳನ್ನ ದೂಷಣೆ ಮಾಡೋದು, ಅವಾಚ್ಯ ಶಬ್ದಗಳಿಂದ ನಿಂದಿಸೋದು, ಅವರ ಮೇಲೆ ಹಲ್ಲೆ ಮಾಡೋದು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾನೆ ಇದೆ. ಅದಕ್ಕೊಂದು ತಾಜಾ ಉದಾಹರಣೆ ಶಿಡ್ಲಘಟ್ಟದಲ್ಲಿ, ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟದಲ್ಲಿ ನಡೆದಿರುವ ಘಟನೆ. ಅಲ್ಲಿನ ಪೌರಾಯುಕ್ತೆ ಅಮೃತಾ ಗೌಡ ಅವರಿಗೆ ಅಲ್ಲಿನ ಕಾಂಗ್ರೆಸ್ನ ನಾಯಕ ರಾಜೀವ್ ಗೌಡ ಅವರು ಕರೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ, ಬೆದರಿಕೆ ಹಾಕಿದ್ದಾರೆ, ಚಪ್ಪಲಿಯಿಂದ ಹೊಡೆಯೋದಾಗಿ ಆ ಒಂದು ವಿಡಿಯೋದ ಆಡಿಯೋ ವೈರಲ್ ಆಗಿದೆ. ಆ ಆಡಿಯೋದಲ್ಲಿ ಆ ಮಾತುಗಳೆಲ್ಲವೂ ಕೂಡ ಇದೆ. ಇದು ಯಾಕೆ ನಡೀತು ಅಂತ ನೋಡಿದ್ರೆ, ಜಮೀರ್ ಅಹಮದ್ ಖಾನ್ ಅವರ ಪುತ್ರ ನಡೆಸಿರುವಂತ ಒಂದು ಸಿನಿಮಾದ ಪ್ರಮೋಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ಯಾನರ್ ಅನ್ನ ಹಾಕಲಾಗಿತ್ತು. ಆ ಬ್ಯಾನರ್ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಮತ್ತು ಅದು ಮುರಿದು ಬಿದ್ದಿದೆ ಅನ್ನೋ ಕಾರಣಕ್ಕಾಗಿ ನಗರಸಭೆ ಅಂದ್ರೆ ಪೌರಾಯುಕ್ತರು ಅದನ್ನ ತೆರವು ಮಾಡಿ ಅದನ್ನ ಆಫೀಸ್ ಅಲ್ಲಿ ಇಟ್ಟಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಸ್ಥಳೀಯ ಶಾಸಕರು ಒತ್ತಡ ಹೇರಿ ಬೇಕಂತಲೇ ತೆಗೆಸಿದ್ದಾರೆ ಅಂತ ಸಿಟ್ಟಿಗೆದ್ದ ಕಾಂಗ್ರೆಸ್ನ ಈ ರಾಜೀವ್ ಅನ್ನುವ ವ್ಯಕ್ತಿ ಈ ಪೌರಾಯುಕ್ತಿಗೆ ಕರೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಇದರಿಂದ ಬೇಸರಗೊಂಡ ಆಕೆ ಪ್ರತಿಭಟನೆಗೂ ಕೂಡ ಮುಂದಾದ್ರು. ಎಲ್ಲ ಪೌರ ಕಾರ್ಮಿಕರು ಅವರ ಬೆಂಬಲಕ್ಕೆ ನಿಂತು ಇವತ್ತು ಪ್ರತಿಭಟನೆ ಕೂಡ ಆಯ್ತು. ಜೊತೆಗೆ ತಾವು ಕಾನೂನಾತ್ಮಕ ಹೋರಾಟವನ್ನ ನಡೆಸೋದಾಗಿನೂ ಹೇಳಿಕೆ ಕೊಟ್ಟಿದ್ದಾರೆ. ಈ ನಡುವೆನೆ ಈ ಮಾತುಗಳನ್ನಾಡಿದ್ದ ಕಾಂಗ್ರೆಸ್ ನಾಯಕ ರಾಜೀವ್ ಗೌಡ ಬಹಿರಂಗ ಕ್ಷಮೆಯಾಚನೆಯನ್ನ ಮಾಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದು ಕಾನೂನಾತ್ಮಕ ಕ್ರಮ ಅಂದಿದ್ದಾರೆ. ಅದರ ಜೊತೆಗೆ ಮಹಿಳಾ ಆಯೋಗದ ಅಧ್ಯಕ್ಷರು ಕೂಡ ಇದರ ಬಗ್ಗೆ ಪತ್ರ ಬರೆದಿದ್ದು ಹಿರಿಯ ಅಧಿಕಾರಿಗಳಿಗೆ, ಪೊಲೀಸ್ ಅಧಿಕಾರಿಗಳಿಗೆ ಈ ಬಗ್ಗೆ ಕ್ರಮವನ್ನ ತೆಗೆದುಕೊಳ್ಳುವಂತೆ ಮನವಿಯನ್ನ, ನಿರ್ದೇಶನವನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಹಂಚಿಕೊಳ್ಳೋದಕ್ಕೆ ಚಿಕ್ಕಬಳ್ಳಾಪುರದ ಹಿರಿಯ ಪತ್ರಕರ್ತರಾಗಿರುವ ಟಿ.ಎಸ್. ನಾಗೇಂದ್ರ ಬಾಬು ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ. ಕೇಳಿಸ್ತಾ ಇದೆಯಾ? ಖಂಡಿತ ಮಾತಾಡಿ. ಈ ಪ್ರಕರಣದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಏನ್, ಯಾಕೆ ನಡೀತು ಅಂದ್ರೆ, ಒಂದು ಅವರು ಮಾತನಾಡಿರೋ ರೀತಿ ಖಂಡಿತವಾಗ್ಲೂ ಸರಿಯಲ್ಲ. ಅತ್ಯಂತ ಅವಾಚ್ಯವಾಗಿ ಅವ್ರು ಮಾತಾಡಿದ್ದಾರೆ. ಯಾವ ಅಧಿಕಾರಿಗೂ ಯಾವ ರಾಜಕೀಯ ವ್ಯಕ್ತಿಗಳು ಆ ರೀತಿ ಮಾತಾಡಬಹುದು, ಅಧಿಕಾರ ಇರೋದಿಲ್ಲ. ಆ ನಂತರ ಈ ಪೌರಾಯುಕ್ತೆಯವರು ಮಾತನಾಡ್ತಿದ್ದಂತ ಸಂದರ್ಭದಲ್ಲಿ ನನಗೆ ಸಹೋದರ ಇದ್ದಂತೆ, ನಾವು ಮೊದಲು ಕೂಡ ಅವರೆಲ್ಲ ಕೆಲಸಕ್ಕೆ ಸಹಾಯವನ್ನ ಮಾಡಿದೀವಿ ಅಂತ ಮಾತನಾಡ್ತಾ ಇದ್ರು. ಘಟನೆ ಏನು, ಇದರ ಹಿನ್ನೆಲೆ ಏನಾದ್ರೂ ಇತ್ತ? ತಮ್ಗಿರೋ ಮಾಹಿತಿ ಮತ್ತು ಮೂಲಗಳು ಏನ್ ತಿಳಿಸತ್ತೆ? ನೋಡಿ, ಇವತ್ತಿನ ದಿನ ರಾಜ್ಯದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಾನ ಹರಾಜಾಗಿದೆ. ನಿಜ ಹೇಳಬೇಕು ಅಂತಂದ್ರೆ ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸ್ತಕ್ಕಂತಹ ಘಟನೆ ಇದಾಗಿದೆ. ಅದರಲ್ಲೂ ನಾವು ನಿರಂಕುಶ ಪ್ರಭುತ್ವದಲ್ಲಿಲ್ಲ, ನಾವು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿದ್ದೀವಿ. ಪ್ರತಿಯೊಬ್ಬ ಸರ್ಕಾರಿ ಅಧಿಕಾರಿಗೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತನ್ನದೇ ಆದಂತಹ ಒಂದು ಭದ್ರತೆಯನ್ನ ಇಟ್ಕೊಂಡಿರ್ತಾರೆ, ಪ್ರಜಾಪ್ರಭುತ್ವದಲ್ಲಿ ನಂಬಿಕೆಯನ್ನು ಇಟ್ಕೊಂಡಿರ್ತಾರೆ. ಈ ಶಿಡ್ಲಘಟ್ಟದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಬಳಸಿರ್ತಕ್ಕಂತಹ ಭಾಷೆ, ನಿಜ ಹೇಳ್ಬೇಕು ಅಂದ್ರೆ ಒಂದು ಹೆಣ್ಣು ಮಗಳ ಒಂದು ವೈಯಕ್ತಿಕ ತೇಜೋವಧೆ ಮಾಡೋದ್ರಲ್ಲಿ ಇದು ಪರಾಕಾಷ್ಠೆ ಮುಟ್ಟಿದೆ ಅಂತ ಅಂದ್ಬಿಟ್ಟು ಹೇಳೋದಿಕ್ ನಾನು ಇಷ್ಟಪಡ್ತೀನಿ. ಹೌದು, ಈಗ ಕರೆಕ್ಟ್ ನೀವ್ ಹೇಳ್ತಾ ಇರೋದು ನಿಜ. ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಇದು ತುಂಬಾ ಜಾಸ್ತಿ ಆಗ್ತಿದೆ, ನಾವು ಗಮನಿಸಿದೀವಿ. ಅಂದ್ರೆ ಸಣ್ಣ ಪುಟ್ಟ ರಾಜಕಾರಣಿಗಳು ತಾವೇನೋ ದೊಡ್ಡ ಲೀಡರ್ ಅನ್ನೋ ರೀತಿಯಲ್ಲಿ ಲೀಡರೇ ಆದ್ರೂ ಕೂಡ ಅಧಿಕಾರಿಗಳ ಅದು ಕರ್ತವ್ಯದಲ್ಲಿರುವ ಅಧಿಕಾರಿಗಳ ಜೊತೆ ತಪ್ಪಾಗಿ ಅನುಚಿತವಾಗಿ ನಡ್ಕೊಂಡ್ರೆ ಅದಕ್ಕೆ ಕಾನೂನು ಕ್ರಮ ಇದೆ, ಕಾನೂನುಗಳು ಅದಕ್ಕೆ ಇದಾವೆ. ಆದ್ರೂ ಕೂಡ ಒಂದ್ ರಾಜಕೀಯ ಅವರ ಅಧಿಕಾರ ಹೇಗಿದೆ ಅಂತಂದ್ರೆ, ಅಥವಾ ದರ್ಪ ಹೇಗಿದೆ ಅಂದ್ರೆ ಹೇಗ್ ಬೇಕಾದ್ರೂ ನಡ್ಕೊಳ್ತಾರೆ. ಈ ತರದ ಹಲವಾರು ಪ್ರಕರಣಗಳು ಬರೀ ಇದು ಶಿಡ್ಲಘಟ್ಟಕ್ಕೆ ಸೀಮಿತ ಅಲ್ಲ. ಅನೇಕ ರಾಜಕೀಯ ವ್ಯಕ್ತಿಗಳ ಆಡಿಯೋ ವಿಡಿಯೋವನ್ನ ನಾವು ಗಮನಿಸಿದೀವಿ. ಕಪಾಲಕ್ಕೆ ಹೊಡೆದಿರೋದನ್ನ ನಾವು ನೋಡಿದೀವಿ ಬೇರೆ ಬೇರೆ ರಾಜ್ಯಗಳಲ್ಲಿ. ಯಾಕೆ ಹೀಗಾಗ್ತಿದೆ ಅಂದ್ರೆ, ಕಾರ್ಯಾಂಗದ ಅಧಿಕಾರಿಗಳು ಅಂತಂದ್ರೆ ಶಾಸಕಾಂಗಕ್ಕೆ ಗೌರವ ಇಲ್ವಾ, ಅಥವಾ ಇವ್ರ ಅಧಿಕಾರದ ದರ್ಪ ಆ ಮಟ್ಟಿಗೆ ಹೋಗಿದ್ಯಾ? ಏನ್ ಅನ್ಸುತ್ತೆ ಇದ್ರ ಬಗ್ಗೆ ನಾಗೇಂದ್ರ ಬಾಬು ಅವರೇ? ಒಂದು ವಿಷಯ ಹೇಳೋದಿಕ್ಕೆ ಇಷ್ಟಪಡ್ತೀನಿ. ಕೀಳು ಮಟ್ಟದ ಜನಪ್ರಿಯತೆಯನ್ನ ಅತಿ ಶೀಘ್ರವಾಗಿ ಪಡ್ಕೊಂಡು ಜನಸಮೂಹನ ಆಕರ್ಷಣೆ ಮಾಡೋದಿಕ್ಕೆ ತಮ್ಮ ಬಾಯಿ ಚಪಲ ತೀರಿಸ್ಕೊಳ್ತಕ್ಕಂತಹ ಇಂತಹ ಕೆಟ್ಟ ಮನೋಭಾವದ ರಾಜಕಾರಣಿಗಳು ಆರಿಸ್ಕೊಳ್ತಕ್ಕಂತಹ ಒಂದು ವಿಧಾನ ಅಂತಂದ್ರೆ ಅದು ಪರನಿಂದನೆ ಮಾಡಬೇಕು ನಿಜ, ಆದ್ರೆ ಅದು ಗೌರವಯುತವಾಗಿ ಪರನಿಂದನೆ ಆಗಿರ್ಬೇಕು, ಕೀಳು ಮಟ್ಟದ ಪರನಿಂದನೆ ಆಗಿರಬಾರ್ದು. ಇಲ್ಲಿ ರಾಜೀವ್ ಗೌಡ ಬಳಸಿರ್ತಕ್ಕಂತಹ ಭಾಷೆಯನ್ನ ನಾನು ಕೇಳಿದ್ದೀನಿ. ಬೆಳಗಿನಿಂದಾನು ಇದ್ರ ಬಗ್ಗೆ ಅನೇಕ ರೀತಿಯಲ್ಲಿ ವಾಹಿನಿಗಳಲ್ಲಿ ಎಲ್ಲ ಕಡೆ ಚರ್ಚೆ ಆಗ್ತಾ ಇದೆ. ದುಡ್ಡಿನ ಮದ ಈ ಮನುಷ್ಯನಲ್ಲಿ ಅತ್ಯಂತ ಹೆಚ್ಚಾಗಿದೆ ಅಂತಕ್ಕಂತಹ ಭಾವನೆ ಬರ್ತಾ ಇದೆ. ಹಾಗೂ ತನಗೆ ಇರ್ತಕ್ಕಂತಹ ಸಂಪತ್ತಿನ ಒಡೆತನದ ಅಹಂಕಾರದಿಂದ ಬೇರೆ ವ್ಯಕ್ತಿಗಳನ್ನ ಅತ್ಯಂತ ಕೀಳಾಗಿ ಕಾಣುವಂತಹ ಕೆಟ್ಟ ಮನಸ್ಥಿತಿ ರಾಜೀವ್ ಗೌಡ ಅವರಿಗೆ ಇದೆ.
ಇದು ನಿಜಕ್ಕೂ ಕಳಂಕಿತವಾದಂತಹ ಅಧ್ಯಾಯ. ಮತ್ತೊಂದು ವಿಷಯ ಹೇಳಕ್ ಇಷ್ಟಪಡ್ತಿದ್ದೀನಿ. ಆ ಹೆಣ್ಣು ಮಗು ಅಮೃತ ಗೌಡ ತನ್ನ ಕರ್ತವ್ಯ ಪಾಲನೆನ ಆಕೆಯ ಅಧಿಕಾರದ ಪರಿಮಿತಿಯಲ್ಲಿ ಅವರು ಮಾಡಿದ್ದಾರೆ. ಇದರಲ್ಲಿ ಯಾವುದೇ ವಿಧವಾದಂತಹ ಕಾನೂನು ಉಲ್ಲಂಘನೆ ಇಲ್ಲ. ರಸ್ತೆ ಸಂಚಾರಕ್ಕೆ, ವಾಹನ ಸಂಚಾರಕ್ಕೆ ಅಡ್ಡ ಆಗಿದ್ದಂತಹ ಒಂದು ಫ್ಲೆಕ್ಸ್ ಬ್ಯಾನರ್ನ ತೆರವುಗೊಳಿಸಿರೋದು ಇದು ಪ್ರತಿನಿತ್ಯ ನಡೆಯತಕ್ಕಂತಹ ಕಾಮನ್ ಪ್ರಕ್ರಿಯೆ. ಈ ಪ್ರಕ್ರಿಯೆನ ಮುಂದಿಟ್ಕೊಂಡು ಕಾಂಗ್ರೆಸ್ ಪಕ್ಷದ ಉನ್ನತ ಮಟ್ಟದ ನಾಯಕರುಗಳನ್ನ ಮೆಚ್ಚಿಸ್ಬೇಕು ಅನ್ನತಕ್ಕಂತಹ ಒಂದು ಅಹಂನಿಂದ ರಾಜೀವ್ ಗೌಡ ಆ ತರ ಭಾಷೆ ಬಳಸಿರೋದು ನಿಜಕ್ಕೂ ಪ್ರಜಾಪ್ರಭುತ್ವ ವ್ಯವಸ್ಥೆಗೆನೆ ಇದೊಂದು ಕಳಂಕದ ಅಧ್ಯಾಯ ಅಂತ ಕೂಡ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಹೇಳಿಕೆಯಿಂದ ಉನ್ನತ ನಾಯಕರನ್ನ ಮೆಚ್ಚೋದಲ್ಲ, ಅವರಿಂದ ಬಯಸ್ಕೊಳ್ಳೋ ಕೆಲಸ. ಯಾಕೆಂದ್ರೆ ಸಾರ್ವಜನಿಕವಾಗಿ ಓರ್ವ ಅಧಿಕಾರಿಗೆ ಯಾರೇ ಮಾತಾಡಿದ್ರು ಅದು ತಪ್ಪು. ಒಂದು ವೇಳೆ ಅವ್ರು ಮಾಡ್ತಿರೋ ಆರೋಪದ ರೀತಿಯಲ್ಲಿ ಶಾಸಕರ ಒತ್ತಡದಿಂದಲೇ ತಗ್ಸಿದ್ರು ಕೂಡ ಅದನ್ನ ಕೇಳುವ ರೀತಿ ಇರತ್ತೆ, ಅಥವಾ ಪ್ರತಿಭಟನೆ ಮಾಡುವ ಅವಕಾಶ ಇರತ್ತೆ. ಎಲ್ಲದಕ್ಕೂ ಒಂದು ರೀತಿ ನೀತಿ ಇರತ್ತೆ. ಈ ತರ ಮಾತಾಡೋದು ಯಾವುದೇ ರೀತಿಯ ಸೂಕ್ತವಾದದ್ದಲ್ಲ. ತಾವ್ ಹೇಳ್ತಾ ಇದ್ರಿ ಅಧಿಕಾರದ ದರ್ಪ, ಹಣದ ದರ್ಪ ಇದೆ ಅಂತ. ಒಬ್ಬ ವ್ಯಕ್ತಿ, ರಾಜೀವ್ ಅನ್ನೋ ವ್ಯಕ್ತಿ ವಿಧಾನಸಭೆಗೆ ಚುನಾವಣೆ ಸ್ಪರ್ಧೆ ಮಾಡಿ ಸೋತವ್ರು. ಜನರ ಜೊತೆ, ಅಧಿಕಾರಿಗಳ ಜೊತೆ ಹೇಗೆ ನಡ್ಕೊಳ್ಬೇಕು ಅಂತ ಒಂದು ಸಾಮಾನ್ಯ ಜ್ಞಾನ ಇಲ್ವಾ? ಏನಿದೆ ಟ್ರ್ಯಾಕ್ ರೆಕಾರ್ಡ್, ಏನಿದೆ ಹಿನ್ನೆಲೆ ಏನಿದೆ? ಒಂದು ವಿಷಯ ಹೇಳ್ತೀನಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಾಂತಿ ಸೌಹಾರ್ದತೆಗೆ ಹೆಸರಾಗಿರ್ತಕ್ಕಂತಹ ಜಿಲ್ಲೆ. ಈ ಜಿಲ್ಲೆ ವ್ಯಾಪ್ತಿಗೆ ಬರೋದು ಶಿಡ್ಲಘಟ್ಟ ತಾಲ್ಲೂಕು. ಶಿಡ್ಲಘಟ್ಟ ತಾಲ್ಲೂಕಿನಲ್ಲಿ ದಶಕಗಳ ಕಾಲದಿಂದನೂ ಪರಂಪರಾನುಗತವಾಗಿ ಸೌಜನ್ಯವಾಗಿ ರಾಜಕಾರಣ ನಡೆಸ್ಕೊಂಡು ಬಂದಂತಹ ಅತ್ಯಂತ ಪ್ರಸಿದ್ಧ ಸೌಜನ್ಯಯುತ ರಾಜಕಾರಣಿಗಳಿದ್ರು. ಆನೆಮಡುಗು ಮುನ್ಸೋಮಪ್ಪನವರು ಆಗಿರ್ಬಹುದು, ಅಥವಾ ರಾಜ್ಯ ಸರ್ಕಾರದಲ್ಲಿ ವಿವಿಧ ಇಲಾಖೆಗಳನ್ನ ಯಶಸ್ವಿಯಾಗಿ ನಿರ್ವಹಿಸಿದ ವಿ ಮುನಿಯಪ್ಪ ಅವರಾಗಿರ್ಬೋದು, ಮಾಜಿ ಸಚಿವರು. ಇವರೆಲ್ಲನೂ ರಾಜಕೀಯದ ಪಟ್ಟುಗಳನ್ನ ಅರಿತುಕೊಂಡವರು. ಏಕ್ದಮ್ ಇವರು ರಾಜಕೀಯ ಪ್ರವೇಶ ಮಾಡಿಲ್ಲ. ಆದ್ರೆ ಈ ರಾಜೀವ್ ಗೌಡ ಅನ್ನತಕ್ಕಂತಹ ವ್ಯಕ್ತಿ ಕೇವಲ 5 ವರ್ಷಗಳ ಹಿಂದೆ ಶಿಡ್ಲಘಟ್ಟ ಜನತೆಗೆ ಯಾರು ಈ ರಾಜೀವ್ ಗೌಡ ಅನ್ನೋದೇ ಗೊತ್ತಿರ್ಲಿಲ್ಲ. ಕೆಲವೇ 2.5 ವರ್ಷದ ಅವಧಿಯಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ ಟಿಕೆಟ್ ಪಡಿಬೇಕು ಕಾಂಗ್ರೆಸ್ ಪಕ್ಷದಿಂದ ಅನ್ನತಕ್ಕಂತಹ ಒಂದು ಮಹತ್ವಾಕಾಂಕ್ಷೆಯಿಂದ ದುಡ್ಡಿನಿಂದ ಮತ ಕೊಳ್ಳಬಹುದು, ದುಡ್ಡಿನಿಂದ ಮತದಾರರನ್ನ ಖರೀದಿ ಮಾಡ್ಬೋದು ಅನ್ನತಕ್ಕಂತಹ ಒಂದು ಮನಸ್ಸಿನಿಂದ ಈ ರಾಜೀವ್ ಗೌಡ ಇಲ್ಲಿ ಪ್ರವೇಶ ಮಾಡಿದ್ದಾರೆ. ಇವರಿಗೆ ರಾಜಕೀಯದ ಹಿನ್ನೆಲೆ ಬಹಳ ಎಳಸು ರಾಜಕಾರಣಿ. ಈತನಿಗೆ ರಾಜಕೀಯ ಅನುಭವ ಇಲ್ಲ. ಈ ರಾಜಕೀಯ ಅನನುಭವಿಯಿಂದ ಈ ರೀತಿ ಘಟನೆ ಆಗಿದೆ ಅಂತನ್ಬಿಟ್ಟು ಕೂಡ ವಿಶ್ಲೇಷಣೆ ಮಾಡ್ಬೋದಾಗಿದೆ. ಈಗ ಈ ಪ್ರಕರಣ, ಈಗ ಅವರು ಅಂದ್ರೆ ಪೌರಾಯುಕ್ತೆ ಅಮೃತ ಗೌಡ ಅವರು ಪ್ರಕರಣ ದಾಖಲಿಸ್ತಾರ, ಅಥವಾ ಇವರು ಬಹಿರಂಗ ಕ್ಷಮೆ ಕೇಳೋದಕ್ಕೆ ಸುಮ್ಮನಾಗ್ತಾರ? HDK ಅವರು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಮಹಿಳಾ ಆಯೋಗದ ಪತ್ರ ಕೂಡ ತಲುಪಿದೆ. ಪ್ರಕರಣ ಇನ್ನಷ್ಟು ಬೇರೆ ಸ್ವರೂಪವನ್ನ ಪಡ್ಕೊಳ್ಳುತ್ತಾ, ಅಥವಾ ಅವರು ಅಲ್ಲಿಗೆ ಮುಗಿಸ್ತಾರೆ, ಪೌರಾಯುಕ್ತರು ಕಾನೂನು ಕ್ರಮ ತೆಗೆದುಕೊಳ್ತಾರೆ? ಏನ್ ಮಾಹಿತಿ ಇದೆ ತಮ್ಮ ಬಳಿಯಲ್ಲಿ? ಖಂಡಿತವಾಗ್ಲೂ ಈ ಪ್ರಕರಣನ ಜಿಲ್ಲಾಡಳಿತ ಆಗ್ಬೋದು, ಕರ್ನಾಟಕ ಸರ್ಕಾರ, ಕರ್ನಾಟಕ ಚೀಫ್ ಸೆಕ್ರೆಟರಿ ಹಗುರವಾಗಿ ಪರಿಗಣಿಸಬಾರ್ದು. ಒಂದು ವೇಳೆ ರಾಜಿ ಸಂಧಾನದ ಮೂಲಕ ಏನಾದ್ರೂ ಈ ಪ್ರಕರಣ ಇತ್ಯರ್ಥ ಆದ್ರೆ, ಇಂತಹ ಪ್ರಕರಣ ಶಾಂತಿ, ಸಂಯಮ, ಸೌಹಾರ್ದತೆಗೆ ಹೆಸರಾಗಿರ್ತಕ್ಕಂತಹ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮತ್ತಷ್ಟು ಮುಂದೆ ಏನಾಗತ್ತೋ ನೋಡೋಣ ಅಂತಕ್ಕಂತಹ ಕೆಟ್ಟ ಮನಸ್ಥಿತಿ ಬೇರೆಯವರು ಪ್ರೇರಣೆ ಆಗತಕ್ಕಂತಹ ಒಂದು ಅವಕಾಶ ಇದೆ. ಈ ರಾಜೀವ್ ಗೌಡ ಏನು ಒಬ್ಬ ಸರ್ಕಾರಿ ಅಧಿಕಾರಿಯ ಬಗ್ಗೆ ಭಾಷೆ ಬಳಸಿದ್ದಾರೆ, ಇದಕ್ಕೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸ್ಬೇಕು. ಈತನ ವಿರುದ್ಧ ಕ್ರಮ ಜರುಗಿಸೋದ್ರಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವತ್ತಿಗೂ ಹಿಂದೆ ಬೀಳಬಾರ್ದು. ಇದರಿಂದ ಒಂದು ಸಂದೇಶನ ಸಮಾಜಕ್ಕೆ ಕೊಡ್ಬೇಕಾಗಿದೆ. ಏನ್ ಸಮಾಜಕ್ಕೆ ಸಂದೇಶ ಅಂದ್ರೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರವರ ಇತಿಮಿತಿಯಲ್ಲಿ ಅವರವರು ವರ್ತಿಸ್ಬೇಕು. ರಾಜಕಾರಣಿ ಅಂತಂದ್ರೆ ಎಲ್ಲ ಅಧಿಕಾರಿಗಳ ವಿರುದ್ಧ ಹರಿಹಾಯೋದು ಕೆಟ್ಟ ಸಂಪ್ರದಾಯ. ಇದು ಮುಂದುವರಿಬಾರ್ದು ಅಂದ್ರೆ ರಾಜೀವ್ ಗೌಡ ಅವರಿಗೆ ಕಠಿಣವಾದಂತಹ ಶಿಕ್ಷೆ ಆಗ್ಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ.
ಖಂಡಿತವಾಗ್ಲೂ ನಾವು ಹಿಂದೆ ನೋಡಿದ್ವಿ ಭದ್ರಾವತಿಯ ಶಾಸಕ ಸಂಗಮೇಶ್ ಪುತ್ರ ಓರ್ವ ಮಹಿಳಾ ಅಧಿಕಾರಿಗೆ ಇದೇ ರೀತಿಯಾಗಿ ಅವಾಚ್ಯ ಪದಗಳಿಂದ ನಿಂದನೆ ಮಾಡಿದ್ರು. ಇನ್ನು ಕೆಲವು ನಾಯಕರುಗಳ ಮಕ್ಕಳ ವರ್ತನೆ ಕೂಡ ಹಾಗೆ ಇದೆ. ಮುನಿರತ್ನ ಅವರು ಕೂಡ ಆ ರೀತಿಯ ಅವಾಚ್ಯ ಪದಗಳನ್ನ ಬಳಕೆ ಮಾಡಿದ್ರು. ಈಗ ರಾಜೀವ್ ಗೌಡ, ರಾಜಕಾರಣಿಗಳು 5 ವರ್ಷದ ಅವಧಿಗೆ ಇರ್ತಾರೆ, ಗೆಲ್ಲಿ ಅಥವಾ ಸೋತ್ರೆ ವಿರೋಧ ಇಲ್ಲ, ಗೆದ್ರೆ 5 ವರ್ಷದ ಅವಧಿಗೆ ಇರ್ತಾರೆ. ಆದ್ರೆ ಸರ್ಕಾರಿ ಅಧಿಕಾರಿಗಳು 30 ವರ್ಷ ಅಂತೂ ಕೆಲಸ ಮಾಡೇ ಮಾಡ್ತಾರೆ. ಅವರ ಕೆಲಸಕ್ಕೆ ಅಡೆತಡೆಯನ್ನ ಮಾಡೋದು, ಅವರಿಗೆ ಈ ತರದಲ್ಲಿ ಅವಮಾನವನ್ನ ಮಾಡೋದು, ಅವಾಚ್ಯ ಪದಗಳನ್ನ ನಿಲ್ಲಿಸೋದು ಖಂಡಿತವಾಗಿಯೂ ತಪ್ಪು. ಇದರ ವಿರುದ್ಧ ಕ್ರಮ ಆಗಲೇಬೇಕು. ಆ ಮಹಿಳಾ ಅಧಿಕಾರಿ ನಿಟ್ಟಿನಲ್ಲಿ ಕ್ರಮ ತೆಗೆದುಕೊಳ್ಬೇಕು, ಸರ್ಕಾರ ಕೂಡ ಕ್ರಮ ತೆಗೆದುಕೊಳ್ಬೇಕು ಅಂತ ಅನ್ಸುತ್ತೆ. ನಾಗೇಂದ್ರ ಬಾಬು ಅವರು ಇಷ್ಟೊತ್ತು ಈ ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ಮ ಜೊತೆ ಒಂದು ವಿಷಯ ಹೇಳ್ತೀನಿ. ಒಂದು ವಿಷಯ ಇದೆ, ಯತ್ರ ನಾರ್ಯಾಸ್ತು ಪೂಜ್ಯಂತೆ ತತ್ರ ದೇವತಾಹ ಅಂತಾರೆ. ಮಹಿಳೆಯರನ್ನ ಎಲ್ಲಿ ಗೌರವಿಸಲ್ಪಡುತ್ತಾರೋ, ಎಲ್ಲಿ ಮಹಿಳೆಯರಿಗೆ ಅತ್ಯಂತ ಗೌರವವನ್ನ ಸೂಚಿಸ್ತಾರೋ ಅಲ್ಲಿ ದೇವತೆಗಳು ವಾಸ ಮಾಡ್ತಾರೆ ಅಂತಾರೆ. ಆದ್ರೆ ಇಲ್ಲಿ ಆಗಿರೋದು ಅದಕ್ಕೆ ತದ್ವಿರುದ್ಧವಾಗಿದೆ. ನಿಜವಾಗ್ಲೂ ಅಮೃತ ಗೌಡ ಅವರಿಗೆ ನೈತಿಕ ಶಕ್ತಿನ ಸರ್ಕಾರ ತುಂಬಬೇಕು. ನಿಮ್ಮ ಹಿಂದೆ ಇಡೀ ಸರ್ಕಾರ ಇದೆ ಅನ್ನತಕ್ಕಂತಹ ಒಂದು ಭಾವನೆನ ಅವರಲ್ಲಿ ಹುಟ್ಟಿಸ್ಬೇಕು ಅಂತ ಹೇಳೋದಿಕ್ ನಾನು ಇಷ್ಟಪಡ್ತೀನಿ. ಸರ್ಕಾರದ ಕರ್ತವ್ಯ ಅದು ನಾಗೇಂದ್ರ ಬಾಬು ಅವರೇ. ಯಾಕೆಂದ್ರೆ ಸರ್ಕಾರಿ ಅಧಿಕಾರಿಗಳು, ಸರ್ಕಾರ ಅವರ ಬೆನ್ನಿಗೆ ನಿಲ್ಲೇಬೇಕು. ಅವರೇನು ಬೇರೆ ಪಕ್ಷ ಅಲ್ಲ, ರಾಜಕಾರಣಿಗಳಲ್ಲ, ಅವರು ಸರ್ಕಾರಿ ಅಧಿಕಾರಿಗಳು. ಸರ್ಕಾರ ಅವರನ್ನ ಮಕ್ಕಳಂತೆನೆ ನಡೆಸ್ಕೊಳ್ಬೇಕು, ಅದು ಅವರ ಜವಾಬ್ದಾರಿ. ನೋಡೋಣ, ಕಾದ್ ನೋಡೋಣ. ಧನ್ಯವಾದಗಳು ತಮ್ಗೆ. ನಮಸ್ಕಾರ. ನಮಸ್ಕಾರ.